ಇವಾಗ ಗೈಸ್ ನಮಸ್ಕಾರ. ಏನಪ್ಪ ಅಂತಂದ್ರೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ವ್ಲಾಗ್ ಭಾಳ ಮಂದಿ ಎಕ್ಸ್ಪೆಕ್ಟ್ ಮಾಡ್ಲತ್ತೀರಿ. ಸೊ ನಾ ಒಂದು ಸ್ಪೆಷಲ್ ವ್ಲಾಗ್ ಮಾಡತ್ತೀನಿ. ಎಲ್ಲಿ ಹೊಂಟೀನಪ್ಪ ಅಂತಂದ್ರೆ ನಾ ಮುಂದೆ ಅಪ್ಡೇಟ್ ಮಾಡ್ತೀನಿ. ಸೊ ಗೈಸ್ ಯಾರ್ಯಾರು ಹೊಂಟೀವಿ ಅಂತಂದ್ರೆ ನಮ್ಮ ಅಣ್ಣ ಹೊಂಟೀವಿ, ಅಣ್ಣಗೂ ಪರಿಚಯ ಮಾಡ್ತೀನಿ. ಸೊ ಗೈಸ್ ಈಗ ಮನೆ ಬಿಡತ್ತೀವಿ. ಇಲ್ಲಿ ನಮ್ಮ ಮಮ್ಮಿ ಯಾರ ನೋಡ್ರಿ. ಮಮ್ಮಿ ಬಾಯ್. ಸೊ ಗೈಸ್ ಈಗ ಬಸ್ ಸ್ಟ್ಯಾಂಡಿಗೆ ಬಂದೀವಿ. ಎಲ್ಲಿ ಹೊಂಟೀವಿ ಇನ್ನೂ ಡಿಸ್ಕ್ಲೋಸ್ ಮಾಡಿಲ್ಲ. ಡಿಸ್ಕ್ಲೋಸ್ ಮಾಡ್ತೀನಿ ಎಲ್ಲಿ ಹೊಂಟೀವಿ ಅಂತಂದು. ನಾವು ಬಸ್ ಒಳಗೆ ಕುಂದಿರ್ತೀವಿ ರೀ. ಬಸ್ ಮುಂಜಾನೆ ಬುಕ್ ಮಾಡೀವಿ. ಯಾವ ಬಸ್ ಅದನ್ನು ತೋರಿಸ್ತೀನಿ. ಬಸ್ ಒಳಗೆ ಶಿಸ್ತು ಕುಂತು ನಿಮಗೆಲ್ಲ ಅಪ್ಡೇಟ್ ಕೊಡ್ತೀನಿ. ಯಾರ ಜೊತೆ ಹೊಂಟೀನಿ ಆ್ಯಂಡ್ ಎಲ್ಲಿ ಹೊಂಟೀನಿ ಅಪ್ಡೇಟ್ ಕೊಡ್ತೀನಿ. ಅಲ್ಲಿ ತನಕ ವೇಟ್ ಮಾಡಿರಿ. ಅದ್ರ ಬದಲಿ ಏನಾರ ಒಂದು ಕಾಮೆಂಟ್ ಮಾಡಿರಿ ಆ್ಯಂಡ್ ಗೆಸ್ ಮಾಡ್ರಿ. ಅಲ್ಲಿ ತನಕ ಕಾಮೆಂಟ್ ಸೆಕ್ಷನ್ನಾಗ ಕಾಮೆಂಟ್ ಹಾಕಿ. ಈಗ ನಾವು ಎಲ್ಲಿದ್ದೀವಪ್ಪ ಅಂದ್ರೆ ಬಸ್ನಾಗಿದ್ದೀವಿ. ಎಲ್ಲಿ ಹೊಂಟೀವಿ ಅಂತಂದ್ರೆ ಡಿಸ್ಕ್ಲೋಸ್ ಮಾಡ್ತೀವಿ ನೋಡ್ರಿ. ಅಂಜನಾದ್ರಿ ಬೆಟ್ಟಕ್ಕೆ ಹೊಂಟೀವಿ ನಾವು. ಸೊ ಯಾರ್ಯಾರು ಹೊಂಟೀವಿ ಅಂದ್ರೆ ನನ್ನ ಜೊತೆ ನಮ್ಮ ಅಣ್ಣ ಹಾಯ್ ನಮ್ಮ ಅಣ್ಣ ಇವರು. ನಮ್ಮ ಅಣ್ಣ ಫುಲ್ ಗಿಚ್ಚಾಗಿ ಹೊಂಟೀವಿ. ಏನೇನು ಹೋಗ್ತೀವಿ ಎಲ್ಲೆಲ್ಲಿ ಹೋಗ್ತೀವಿ ಫುಲ್ ಎಲ್ಲ ಅಪ್ಡೇಟ್ ಮಾಡ್ತೀನಿ ಗೈಸ್. ಆ್ಯಂಡ್ ಬಸ್ನಾಗಿದ್ದೀನಿ, ಕತ್ತಲಾಗ್ಯದ. ಡೈರೆಕ್ಟ್ ಮುಂಜಾನೆ ಸಿಗ್ತೀನಿ ನಿಮಗೆ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್. ಎಲ್ಲಿ ಹೊಂಟೀನಿ ಅಂದ್ರೆ ಅಂಜನಾದ್ರಿ ಬೆಟ್ಟ. ಜೈ ಬಜರಂಗ್ ಬಲಿ ಅಂತ ಕಮೆಂಟ್ ಮಾಡ್ರಿ. ಏನಪ್ಪ ಅಂದ್ರೆ ನಾವು ಹೊಸಪೇಟೆ ಬಸ್ಸಿಗೆ ಕುಂತೀವ್ರಿ. ಅಚ್ಚಾ, ಹೊಸಪೇಟೆ ಬಸ್ ನಮಗೆ ಟೈಮಿಂಗ್ ಎಷ್ಟಕ್ಕೆ ಇರ್ತಂದ್ರೆ 4:45 ಅಂದಾರ. ಸುಳಮಾಗ 3ಕ್ಕೆ ತಂದು ಹಚ್ಚನ್ರಿ. ಈಗ ನಾವು ಏನು ಮಾಡ್ಬೇಕು ಇಲ್ಲಿ ಬಸ್ ಸ್ಟ್ಯಾಂಡ್ನಾಗ ಕೂತು. ಸೊ ಏನು ಮಾಡ್ಬೇಕು ಗೊತ್ತಾಗಲ್ಲಾಗ್ಯದ. ಇಲ್ಲಿ ಬಸ್ ಸ್ಟ್ಯಾಂಡ್ನಾಗ ಏನೇನು ಮುಗಿಸ್ತೀವಿ ಎಲ್ಲ ಮುಗಿಸಿ ಸಿಗ್ತೀನಿ. ಜಲ್ದಿ ತಂದನ್ರಿ. 1 ತಾಸು ಜಲ್ದಿ ತಂದಾನ, 1 ತಾಸು ಲೇಟ್ ತರ್ತಾನೆ ಅಂತಂದ್ರೆ ಎಕ್ಸ್ಪೆಕ್ಟೇಷನ್ ಹಟ್ಸ. ಸೊ ಈಗ ನಾವು ಎಲ್ಲಿ ಬಂದೀವಪ್ಪ ಅಂತಂದ್ರೆ ಹೊಸಪೇಟೆನಿಂದ ಕೊಪ್ಪಳಿಗೆ ಬಂದೀವಿ. ಹೊಸಪೇಟೆನಿಂದ 30-35 ಕಿಲೋಮೀಟ್ರ್ ಆಗ್ತದೆ ಕೊಪ್ಪಳ. ನಾವನ್ನ ಟೈಮ್ ಪ್ರಕಾರ ಏನೂ ನಡೆಯವಲ್ತ್ರಿ ಇಲ್ಲಿ. ನಾವು ಫಾರಿನಿಗೆ ಬಂದಂಗೆ ನಾವು ಯಾಕಂತಂದ್ರೆ ನಾವು 1 ತಾಸು ಜರ್ನಿ ಅಂತ ಅಂದ್ಕೊಂಡಿವಿ ರೀ. ಹೊಸಪೇಟೆನಿಂದ ಕೊಪ್ಪಳ ನಾವು ಅರ್ಧ ತಾಸ್ನಾಗ ತಂದನ್ರಿ. ಸೊ ಎಲ್ಲ ಏನೋ ಟೈಮ್ ಪ್ರಕಾರ ನಡೆಯವಲ್ತು. ರಾಹುಲ್ ಗಾಂಧಿ ಎಲ್ಲಿದ್ದೀವಪ್ಪ ಅಂದ್ರೆ ನಮ್ಮ ಅಣ್ಣನ ಫ್ರೆಂಡಿನ ಒಂದು ರೂಮ್ ಅದ ರೀ. ರೂಮ್ನಾಗ ಇದ್ದೀವಿ. ಸೊ ಈಗ ಟೈಮ್ ಎಷ್ಟಾಗ್ಯದಪ್ಪ ಅಂದ್ರೆ 6:30 ಆಗ್ಯದ್ರಿ. ಎಲ್ಲ ಮುಗಿಸ್ಕೊಂಡು ಬಂದೀವಿ. ಸೊ ಮುಂದೆ ಏನು ಮಾಡಬೇಕು ಎಲ್ಲ ಪ್ಲ್ಯಾನ್ ಮಾಡ್ಕೊಂಡು ಡಿಸ್ಕಸ್ ಮಾಡ್ಕೊಂಡು ನಿಮ್ಗೆ ಹೇಳ್ತಾ ಇರ್ತೀನಿ. ಸೊ ಈಗ ನೋಡ್ರಪ್ಪ, ಮುಂಜಾನೆ ಫುಲ್ ಶಿಸ್ತು ರೆಡಿ ಆಗಿ ಬತ್ತಿ ಹಚ್ಕೊಂಡು ಈಗ ನಮ್ಮ ಅಣ್ಣ ಎಲ್ಲಿ ಹೊಂಟೀವಪ್ಪ ಅಂತಂದ್ರೆ ಗವಿ ಸಿದ್ದೇಶ್ವರ ಟೆಂಪಲ್ ಅದಂತ ಕೊಪ್ಪಳ ಒಳಗೆ. ಸೊ ಅಣ್ಣ ಅಲ್ಲೇ ಹೋಗ್ಬೇಕಿಲ್ಲ? ಫಸ್ಟ್ ಅಲ್ಲೇ ಆಮೇಲೆ ಸೊ ಫಸ್ಟಿಗೆ ಗವಿ ಸಿದ್ದೇಶ್ವರ ಗುಡಿಗೆ ಹೋಗಿ ನೆಕ್ಸ್ಟ್ ಹಂಪಿಗೆ ಹೋಗ್ತೀವಿ. ಸೊ ಗವಿ ಸಿದ್ದೇಶ್ವರ ಗುಡಿಗೆ ಹೋಗೋದು ನಾನು ತೋರಿಸ್ತೀನಿ, ನೋಡ್ತೇವೆ. ಇದು ನೋಡ್ರಿ ಕೊಪ್ಪಳ ಸರ್ಕಲ್. ಇಲ್ಲಷ್ಟು ಭಾರಿ ಮೌಂಟೇನ್ಸ್ ಅವ ನೋಡ್ರಿ. ನಾವು ಫುಲ್ ವೈಪ್ ಕೊಡ್ತದ. ಈಗ ನಾವು ಗುಡಿ ಕಡೆ ಹೊಂಟೀವಿ. ಗುಡಿ ಕಡೆ ಹೋಗಿದ್ದೆಲ್ಲ ತೋರಿಸ್ತೀನಿ. ಇದು ಊರು ಭಾರಿ ಸ್ವಲ್ಪ ಚಲೋ ಅನ್ಸ್ಲತ್ತರಿ. ಮ್ಯಾಪ್ ಹಾಕೊಂಡು ಹೋಗ್ಬೇಕು ಅಂದ್ಕೊಂಡಿವಿ ನಮ್ಮ ರೂಮ್ಲೆ. ಸೊ ಅಲ್ಲಿ ಹೋಗೋದ್ಗಳೇ ಗುಡಿ ಆದ್ರೆ ಸಿಗ್ತೀನಿ ನೋಡ್ರಿ. ಈಗ ಗವಿ ಸಿದ್ದೇಶ್ವರ ಮಠಕ್ಕೆ ಬಂದೀವಿ. ಫುಲ್ ಇದು ಏನೋ ಪ್ರಿಪೇರ್ ಮಾಡತ್ತಾರ. ಅದನ್ನ ರೀಲ್ಸ್ ಒಳಗೆ ನೋಡಿದ್ದೆ ರೀ, ಅಜ್ಜನ ಜಾತ್ರೆ. ಬಟ್ ಇದೆ ಅಂತ ಗೊತ್ತಿದ್ದಿಲ್ಲ. ಬಟ್ ಇದೆ ಅಂತ ಈಗ ಗೊತ್ತಾಯ್ತು ನೋಡ್ರಿ. ಎಷ್ಟು ಭಾರಿ ಅದ. ಹೊಸ ಎಲ್ಲ ಇದು ಮಾಡತ್ತಾರ. ಇನ್ನು ಕಟ್ಟಿಲ್ಲ. ಈ ಕಡೆ ಇಲ್ಲಿ ತೇರ್ ಅದ ನೋಡ್ರಿ. ಪರೇಶಾನ್ ಆಗಿದೆ. ಅಜ್ಜನ ಜಾತ್ರೆ ಫುಲ್ ಸೋಷಿಯಲ್ ಮೀಡಿಯಾ ಮೇಲೆ ಫುಲ್ ಹವಾ ಎದ್ದಿತ್ತು ರೀ. ಸೊ ಅಲ್ಲಿ ನೋಡಿದ್ದೆ. ಈಗ ಒಳಗೆ ಹೋಗ್ತೀನಿ ರೀ. ಒಳಗೆ ಸ್ವಲ್ಪ ಭಾರಿ ಕಾಣತ್ತದ. ನಾವು ಬಾಹುಬಲಿ ಇದು ಕಂಡಂಗೆ ಕಾಣತ್ತದ. ಇಲ್ಲಿ ನೋಡ್ರಿ ಎಂಟ್ರೆನ್ಸಿಗೆ ಬಂದೀವಿ. ಮಸ್ತ್ ವೈಬ್ ಅದ ನೋಡ್ರಿ. ಈಗ ಇದು ಫುಲ್ ಎಲ್ಲಪ್ಪ ಅಂದ್ರೆ ಗವಿ ಸಿದ್ದೇಶ್ವರ ಮಠ. ಇಲ್ಲಿ ಕಲ್ಲವ ಫುಲ್ ಗ್ರೌಂಡ್ ಅದ ರೀ. ಲೈಕ್ ಹಿಂಗೆ ಮಠ ತಪ್ಪಲಿ ಎಲ್ಲ ಅದ. ಸೊ ಇಲ್ಲಿ ನೋಡ್ರಿ ಎಂಟ್ರೆನ್ಸ್ ಅದ. ಇದು ಇಲ್ಲಿಗೆ ಎಲ್ಲ ಮಾಡ್ಯಾರ. ನಾವು ಹೊಂಟೀವ್ರಿ. ಇಲ್ಲಿ ಯಾರ್ದೋ ಫೋಟೋ ಅದ ಇಲ್ಲಿ. ಯಾರ್ದ ಗೊತ್ತಿಲ್ಲ ನನಗೂ. ಸೊ ಮಸ್ತ್ ವೈಬ್ ಕೊಡತ್ತರಿ. ಇಲ್ಲಿ ನೋಡ್ರಿ ಇಲ್ಲಿ ದ್ವಾರ ಬಾಗಿಲ ಏನಂತಾರೆ ಗೊತ್ತಿಲ್ಲ ಇದಕ್ಕೆ. ಬಟ್ ಎಲ್ಲ ಪ್ರಿಪೇರ್ ಮಾಡತ್ತಾರ ಐ ಗೆಸ್. ಭಾರಿ ನೋಡ್ರಿ ಎಷ್ಟು ಚಲೋ. ಇನ್ನೊಂದು ರೀ, ಫುಲ್ ಹೈಜಿನಿಕಾಗಿ ಮೇಂಟೈನ್ ಮಾಡ್ರಿ. ಕ್ಲೀನ್ಲಿನೆಸ್ 100% ಅದ ರೀ. ಯಾಕಂತಂದ್ರೆ ಎಲ್ಲೂ ಹಿಂಗೆ ಹೊಲಿಸೇನು ಕಾಣಲಾಗ್ಯದ. ಡಸ್ಟ್ಬಿನ್ ಆ್ಯಂಡ್ ಸ್ವಚ್ಛ ಮಾಡೋರು ಹೆವಿ ಭಾಳ ಮಂದಿ ಎಲ್ಲ ಕಡೆ ಸ್ವಚ್ಛ ಮಾಡೋರು ರೀ. ಸೊ ನಮ್ಮ ಶರಣ ಬಸವೇಶ್ವರ ಗುಡಿನೂ ಹಿಂಗೆ ಮಾಡ್ಬೋದಲ್ಲ ಅಂತ ಒಂದು ಕಾನ್ಸೆಪ್ಟ್ ಅದ. ಈಗ ನಮ್ಮ ಶರಣ ಬಸವೇಶ್ವರ ಗುಡಿನಾಗ ಮಸ್ತ್ ಹೈಜಿನಿಕ್ ಮೇಂಟೈನ್ ಮಾಡತ್ತಾರೆ. ಸೊ ಹಿಂಗೆ ಕ್ಯಾರಿ ಆನ್ ಅಲ್ಲಿ. ಇಲ್ಲಿ ನೋಡ್ರಿ ಯಾರ್ದೋ ಮೂರ್ತಿ ಅದ. ಯಾರಂತ ಗೊತ್ತಿಲ್ಲ ನನಗೂ, ಅದು ಕಾಣಲಾಗ್ಯದ ಕರೆಕ್ಟ್. ಸೊ ಈಗ ಇನ್ನು ಮ್ಯಾಗ ಹೋಗ್ಬೇಕ್ರಿ. ಭಾಳಷ್ಟು ಸ್ಟೆಪ್ಸ್ ನಡೆದೀವಿ. ಇನ್ನು ಮ್ಯಾಗ ಅದ ಇಲ್ಲ ಮಠ ಅದ. ಈಗ ಗವಿ ಸಿದ್ದೇಶ್ವರ ಅಂದ್ರೆ ದೇವ್ರಲ್ಲ ಏನು ಮುತ್ತೇವ್ರವ್ರು? ಹಾಂ ಗೊತ್ತಿಲ್ಲ. ಸೊ ಯಾರು ಇದ್ದವ್ರಿಗೆ ಕೇಳಮ್ಮ, ನೋಡಮ್ಮ. ನಮಗೂ ಗೊತ್ತಿಲ್ಲ, ಫಸ್ಟ್ ಟೈಮ್ ಬಂದೀವಿ. ಓಕೆ, ಇದು ಫುಲ್ ಕವ್ಯಾಗದ. ನಮಗೂ ಗೊತ್ತಿಲ್ಲ. ನೋಡ್ರಿ ಫುಲ್ ಕವಿ ನೋಡ್ತಿ. ಸೊ ಫುಲ್ ಕವಿ ಒಳಗಂದ್ರೆ ಸೊ ಗವಿ ಸಿದ್ದೇಶ್ವರ ಅಂತ ಹೆಸರು ಬಂದು ನನಗೂ ಗೊತ್ತಿಲ್ಲ. ಇದು ನೋಡ್ರಿ ಫುಲ್ ಗುಡ್ಡದ ಮೇಲೆ ಅದ. ಹಿಂಗೆ ಇಲ್ಲಿ ಯಾರ್ದೋ ಮುತ್ತವ್ರದ್ದು ಇದು ಅದ ಮೂರ್ತಿ.
ಇಲ್ಲ ಮುತ್ತೋರ್ತದ ಗೊತ್ತಿಲ್ಲ ನನಗೂ. ಸೊ ಎಲ್ಲಿ ದೇವ್ರ ಈಗ ನೋಡ್ರಿ ನಾವು ಎಲ್ಲಿ ಬಂದೀವಪ್ಪ ಅಂದ್ರೆ ಗವಿ ಸಿದ್ದೇಶ್ವರ ಮಠದ ಪೂರಾ ಟಾಪ್ ಮೇಲೆ ಬಂದೀವಿ. ಇಲ್ಲಿನ ಕನ್ಸ್ಟ್ರಕ್ಷನ್ಸ್ ನಡೆದ. ಸೊ ಈಗ ಅದು ತೇರು ಎಲ್ಲಿ ಹೇಳದಾರ ಇಲ್ಲಿ ತೋರಿಸ್ತೀನಿ ನೋಡ್ರಿ. ಈಗ ಫುಲ್ ಗ್ರೌಂಡ್ ಅದೇ, ಜಾತ್ರೆ ನಿನ್ನೆನೇ ಮುಗ್ದಂತ. ಆ್ಯಂಡ್ ಇಲ್ಲಿ ಮೆಡಿಕಲ್ ಕಾಲೇಜ್ ಅದ. ಸೊ ಮಸ್ತ್ ವೈಬ್ ಅದ ಇಲ್ಲಿ ನೋಡ್ರಿ. ಫುಲ್ ಕೊಪ್ಪಳ ಡಿಸ್ಟಿಕ್ ಪೂರ ಕಾಣ್ತದೆ. ಡಿಸ್ಟಿಕ್ ಇನ್ ದ ಸೆನ್ಸ್ ಊರ. ಈ ಕಡೆ ಗುಡ್ಡ ಮಸ್ತ್ ವೈಬ್ ಕೊಡ್ತಾರೆ. ಮಸ್ತ್ ವೈಬ್ ಕೊಡ್ತಾರೆ. ನಿಮ್ಮ ಫ್ಯಾಮಿಲಿ ಜೊತೆ ಬರ್ರಿ, ಯಾರ್ಯಾರ ಜೊತೆ ಆತ ಅಷ್ಟು ಜೊತೆ ಬರ್ರಿ. ಆ್ಯಂಡ್ ಒನ್ ಥಿಂಗ್ ಏನು ನೋಟಿಸ್ ಮಾಡಿದೆ ಅಂದ್ರೆ ಇಲ್ಲಿ ಭಾಳ ಹೈಜಿನಿಕ್ ಮೇಂಟೈನ್ ಮಾಡ್ಯಾರ. ಅದೊಂದು ಭಾಳ ಇಷ್ಟ ಆಯ್ತು ರೀ. ಆ್ಯಂಡ್ ಇಲ್ಲಿ ಏನೋ ಅದ ನೀರಿನ ಕುಂಡ. ಓಕೆ ನೈಸ್. ಇದನ್ನು ಭಾರಿ ಅದ ರೀ. ಈ ಗುಡಿ ನೋಡ್ರಿ ಈಗ ಫುಲ್ ನೀರಾಗೆ ಅದ. ಫುಲ್ ಸುತ್ತಮುತ್ತ ನೀರು, ನಡು ಗುಡಿ, ಫುಲ್ ಸುತ್ತಮುತ್ತ ಗುಡ್ಡ. ಇದು ಊರು ಇಷ್ಟ ಅನ್ನಿಸ್ತೀರಿ. ಭಾಳ ಸಣ್ಣದ ಅನ್ಸ್ಲತ್ತ. ನಮ್ಮ ಕಲಬುರ್ಗಿ ಕಂಪೇರ್ ಮಾಡ್ರೆ ನಮ್ಮ ಕಲಬುರ್ಗಿ ಭಾಳ ದೊಡ್ಡದ ರೀ. ಸೊ ಫುಲ್ ಸಣ್ಣದು ಅನ್ಸ್ಲತ್ತ. ಮತ್ತೇನು ಆಗ್ಬೇಕಪ್ಪ ಅಂತಂದ್ರೆ ನಿಮ್ಮ ಫ್ಯಾಮಿಲಿ ಜೊತೆ ಬರ್ರಿ, ಫುಲ್ ಮಜಾ ಬರುತ್ತೆ ಅನ್ಕೋತೇನೆ. ಮಸ್ತ್ ಅದ ವೈಬ. ಇಲ್ಲಿ ಇನ್ನೂ ಕನ್ಸ್ಟ್ರಕ್ಷನ್ ನಡೆದ. ನಂದು ಹಿಂದೆ ನೋಡ್ತಾ ಇರ್ತೀರಿ ನೀವು. ಕನ್ಸ್ಟ್ರಕ್ಷನ್ ನಡೆದ. ಅದು ಆದಗಳೇ ಬರ್ರಿ. ಯಾವಾಗ ಆತ ನನಗೂ ಗೊತ್ತಿಲ್ಲ. ಚಪ್ಪಲ್ ನೋಡ್ರಿ ಇಲ್ಲಿ ಬಿಡಬಾರ್ದು ಅನ್ನಿಸ್ತದೆ. ನಂದು ಒಂದು ಚಪ್ಪಲ್ ಇಲ್ಲಿಟ್ರ ಇನ್ನೊಂದು ಚಪ್ಪಲ್ ಹೊರಗೆ ಹೋಗದ ರೀ. ಏನು ಮಾಡ್ಬೇಕು ಹೇಳ್ರಿ? ಸೀದಾ ಹೇಳ್ಬೇಕಿಲ್ರಿ ಇಲ್ಲಿ ಬಿಡಬಾರ್ದು ಅಂತಂದು. ನಾವು ಹೊರಗೆ ಹೋಗದಾರೆ. ಅದು ಒಗ್ದು ತೋರಿಸ್ತೀನಿ ನೋಡ್ರಿ. ನೋಡ್ರಿ ಇಲ್ಲೊಂದು ಚಪ್ಪಲ್ ಒಗ್ದಾರ, ಅಲ್ಲೊಂದು ಒಗ್ದಾರ. ನಮಗೂ ಗೊತ್ತಾಗಿಲ್ಲ ರೀ ಎಲ್ಲಿ ಬಿಡ್ಬೇಕು ಚಪ್ಪಲ್ ಅಂತಂದು ಸುಮ್ಬಿಟ್ಟಿವಿ. ಅಲ್ಲೊಂದು ಬಿಟ್ರೆ ಇಲ್ಲೊಂದು ತಂದು ಹೋಗದಾರ. ಅವ್ರು ಹೇಳ್ಬೇಕಿಲ್ಲ ಅಟ್ಲೀಸ್ಟ್ ಅಲ್ಲಿ ಬಿಡಬೇಡ್ರಿ ಇಲ್ಲಿ ಬಿಡ್ಬೇಕಂತ ಹೇಳಿಲ್ಲ, ಬಿಟ್ಟಿಲ್ಲ. ಸೊ ಈಗ ಎಲ್ಲಿ ಹೊಂಟಿವಪ್ಪ ಅಂತಂದ್ರೆ ಅದು ನೀರಾಗ ಒಂದು ಗುಡಿ ಅದ ನೋಡ್ರಿ, ಅಲ್ಲಿ ಹೊಂಟಿವಿ. ಅಲ್ಲಿ ಹೊಂಟಿ. ಸೊ ಆ ಗುಡಿಯ ಫುಲ್ ಚಲೋ, ಸ್ವಲ್ಪ ಮ್ಯಾಗಿನ ಚಲೋ ಅನ್ಸುತ್ತೆ ರೀ. ಅದಕ್ಕೆ ಅಲ್ಲಿ ಹೊಂಟಿವಿ. ಅಲ್ಲಿ ಹೆಂಗೆ ಸೀನ್ರಿ ಅವತ್ತು ತೋರಿಸ್ತೀನಿ ನೋಡ್ತಾರೆ ನೋಡ್ರಿ. ಅದು ನೀರಾಗ ಒಂದು ಟೆಂಪಲ್ ಅದ ಅಂತಂದಿದ್ರೆ ಅದು ಯಾವ ಟೆಂಪಲ್ ಅದ ಗೊತ್ತಿಲ್ಲ. ಬಟ್ ಇಲ್ಲಿ ಬಂದೀವಿ. ಇಲ್ಲಿ ನೋಡ್ರಿ ಅಲ್ಲಿ ಮಸ್ತ್ ಎಲ್ಲ ನೀರು ನಡು ದೇವ್ರ ಗುಡಿ ಅದ. ಯಾವ ದೇವ್ರ ಅದ ನನಗೂ ಗೊತ್ತಿಲ್ಲ. ಈಗ ಒಳಗೆ ಬಿಡ್ತಾರಿಲ್ಲ ಗೊತ್ತಿಲ್ಲ, ಕೇಳಿ ಹೋಗ್ತೀವಿ. ಬಿಡ್ಲತ್ತಾರಲ್ಲ ಎಲ್ಲರೂ ನೀರು. ಮುತ್ತೇವ್ರ ಗುಡಿ ಅದ. ಯಾವುದೋ ಮುತ್ತೇವ್ರ ಹೌದಿಲ್ಲ? ಇಲ್ಲಿ ನೋಡ್ರಿ ನಾವು ಅಲ್ಲಿ ಮ್ಯಾಗ ಹೋಗಿದ್ವಿ. ಮ್ಯಾಗಿಂದ ನಿಮಗೆ ತೋರಿಸಿದ್ದು ಗುಡಿ. ಈಗ ಇಲ್ಲೇ ಬಂದೀವಿ. ಯಾವುದೋ ಅಜ್ಜವ್ರದ್ದು ಮೂರ್ತಿ ಅದ ನೋಡ್ರಿ. ನೋಡ್ರಿ ಅಜ್ಜವ್ರ ಹೆಸರು ಏನಪ್ಪ ಅಂದ್ರೆ ರುದ್ರಮುನಿ ಅಜ್ಜವ್ರ ಅಂತ. ಅವ್ರ ಮೂರ್ತಿ ಅದ ಇಲ್ಲಿ. ಅವ್ರು ಕುಂತವ್ರು ಹೇಳಿದ್ರು. ಇಲ್ಲಿ ನೋಡ್ರಿ ಬ್ಯಾಕ್ ಸೈಡ್ ಎಷ್ಟು ಮಸ್ತ್ ಸೀನ್ ಅದ. ಮಸ್ತ್ ಅದ ರೀ. ಭಾರಿ ವೈಬ್ ಕೊಡಗತ್ತ. ಪೀಸ್ ಆಫ್ ಮೈಂಡ್. ನೀವು ಬರ್ರಿ. ಸ್ಟ್ರೆಸ್ ಅನ್ಸ್ದಾಗ ಏನಾರ ಅನ್ಸ್ದಾಗ ಪೀಸ್ ಆಗಿ ಬರ್ರಿ. ಮಸ್ತ್ ವೈಬ್ ಕೊಡುತ್ತೆ. ಸೊ ನಾನು ಸುತ್ತಾಕ್ಲತ್ತೀನಿ ಅಜ್ಜೋರಿಗೆ. ಸುತ್ತಾಕಿ ಹೋಗ್ತೀನಿ. ಮುಂದೇನು ಮಾಡ್ತೀನಿ ಹೇಳ್ತೇನೆ. ಇಲ್ಲಿ ನಾವು ದಾಸೋಹನಾಗ ಊಟ ಮಾಡಿದ್ರಿ. ಊಟ ಮಾಡಿದ್ರೆ ಪ್ಲೇಟ್ ತೊಳಿಲಕ್ಕೆ ಎಷ್ಟು ಶಿಸ್ತು ವ್ಯವಸ್ಥೆ ಮಾಡ್ಯಾರ ನೋಡ್ರಿ. ಇಲ್ಲಿ ಮಿತವಾಗಿ ಬೆಳೆಸಿ ಇಲ್ಲಿ ಸಾಬೂನು ಇಟ್ಟಾರ್ರಿ. ನೀವು ಹಾಗೆ ಸ್ವಲ್ಪ ಕ್ಲೀನಾಗಿ ಮೇಂಟೈನ್ ಮಾಡ್ಬೇಕಂತಂದು. ಈಗ ಪ್ಲೇಟ್ ತೊಳಿಬೇಕಾದ್ರೆ ಸಾಬೂನೇ ತೊಳೆದಿರೋ ಸಾಬೂನು ಫೆಸಿಲಿಟಿನೂ ಇಟ್ರ. ಇಲ್ಲಿ ಪ್ಲೇಟ್ ತೊಳೆದಿಡ್ಬೇಕು. ಮಸ್ತ್ ಫೆಸಿಲಿಟಿ ಅದ ರೀ. ನನಗಂತೂ ಭಾಳ ಇಷ್ಟ ಆಯಿತು ಇಲ್ಲಿ ಗವಿ ಸಿದ್ದೇಶ್ವರ ಮಠ ಒಳಗೆ. ಸೊ ಗೈಸ್ ಇಲ್ಲಿ ನನ್ನ ಫ್ರೆಂಡ್ಸ್ ಸಿಕ್ಕಾರ ನೋಡ್ರಿ. ಹಾಯ್ ಬ್ರೋ. ವ್ಲಾಗ್ ಮಾಡುತ್ತೆ. ಜೈ ಶ್ರೀರಾಮ್. ನಿನ್ನೆ ಬಂದ್ರೇನು? ಜೈ ಶ್ರೀರಾಮ್ ಬೈ. ತರುಣ್ ಎಲ್ಲ ನಾವು ಬೈ ವ್ಲಾಗ್ ನೀವು ಬರ್ತೀರಿ ಎಲ್ಲ. ಸೊ ನಮ್ಮ ದೋಸ್ತ ಹೋಗಿ ತರುಣ್ ಅಂತಾನ ರೀ. ಅವ್ನು ಹೋಗ್ಯಾನ, ಎಲ್ಲಿ ಹೋಗ್ಯಾನ ಗೊತ್ತಿಲ್ಲ. ಅವನಿಗೂ ಹಾಕ್ತೀನಿ ರೀ. ಅವ ಯಾಕಂದ್ರೆ ಭಾಳ ಎಂಟರ್ಟೈನರ್ ಅನ್ನ. ಎಲ್ಲನ ಬರ್ತಾನೆ ಇಲ್ಲ. ಬಂದನಂದ್ರೆ ತೋರಿಸ್ತೀನಿ, ಇಲ್ಲ ಅಂದ್ರೆ ಇಲ್ಲ. ಇವ್ ನನ್ನ ಫ್ರೆಂಡ್ ಹಾಯ್. ತರುಣ್ ಎಲ್ಲ ಇವನೇ ನೋಡ್ರಿ. ತರುಣ್ ಅಂದ್ರೆ ನನಗೆ ನೋಡಿ ಖುಷಿ ಆದಿಲ್ಲ ಫುಲ್ ಬೈ. ನಾ ಈಗ ಹೊಡ್ಕೋತೀನಿ. ಹೊಡ್ಕೋಬೇಡ ಬೈ. ಇಲ್ಲ ಬೈ. ಮುಂದೆ ಎಲೆಕ್ಷನ್ ನಿಂದ್ರ ಇದ್ದೀವಿ, ಓಟ್ ಹಾಕಲ್ಲ ನೋಡು. ಫುಲ್ ಲವ್ ಬೈ ನಿನಗ. ಫುಲ್ ಲವ್ ನಿನಗ. ನೀ ಅಲ್ಲಿ ಭಾಳ ಮಂದಿ ಮಾಡೋರು. ನೀವು ಮಾಡ್ತೀರಿ. ಸೊ ಗೈಸ್ ಎಲ್ಲರೂ ಲವ್ ಮಾಡ್ತಾರೆ ನಂಗೆ, ಹುಡುಗಿಯರು ಬಿಟ್ಟು. ಅದು ಕರೆಕ್ಟ್ ಅದ. ನಿಂಗೆ ಅದನ್ನು ಮಾಡಲ್ಲ ಬಿಡು ಬೈ. Emotional damage. ಗೊತ್ತಿನ ಗೈಸ್. ಈಗ ನೆಕ್ಸ್ಟ್ ಎಲ್ಲಿ ಹೊಂಟಿವಿ ನನಗೂ ಗೊತ್ತಿಲ್ಲ. ನೆಕ್ಸ್ಟ್ ಹಂಪಿಗೆ ಹೋಗೋ ಪ್ಲ್ಯಾನ್ ಅದ ನಮ್ಮ ಅಣ್ಣನ ಜೊತೆ. ನನ್ನ ಫ್ರೆಂಡ್ಸ್ ಸಿಕ್ಕರು, ಭಾಳ ಖುಷಿ ಆಯಿತು. ಅವ್ರಿಗೆ ನೋಡಿ ನಂಗೆ ಖುಷಿ ಆಯಿತು, ನಂಗೆ ನೋಡಿ ಅವ್ರಿಗೆ ಖುಷಿ ಆಯಿತು. ಸೊ ಥ್ಯಾಂಕ್ ಯು ಗೈಸ್. ಮುಂದೆ ಸಿಗ್ತೀನಿ. ಎಲ್ಲಿ ಸಿಗ್ತೀನಿ ಗೊತ್ತಿಲ್ಲ. ಹಂಪಿ ಒಳಗೆ ಹೋದ್ರೆ ಹಂಪಿನಾಗ ಸಿಗ್ತೀನಿ. ಅಲ್ಲಿ ತನಕ ಸ್ಟೇ ಟ್ಯೂನ್. ನೋಡ್ರಿ ಇದು ಗಾಡಿ ಯಾರ್ದಪ್ಪ ಅಂದ್ರೆ ನಮ್ಮ ಆನಂದ್ ಅಣ್ಣನ ಫ್ರೆಂಡ್. ಅವ್ರ ಹೆಸರು ಸಂತೋಷ್. ಸೊ ಫ್ರೆಂಡ್ಶಿಪ್ ಅಂದ್ರೆ ಹಿಂಗಿರ್ತಾರೆ. ಊರಿಗೆ ಹೋದಾಗ ಗಾಡಿ ಕೊಡ್ತಾರೆ ನೋಡ್ರಿ. ನಮ್ಮ ದೋಸ್ತರು ನಂಗೆ ಕಿಲ್ಲಿನ ಹೋಗ್ಲಕ್ಕೆ ಗಾಡಿ ಕೊಡಲ್ರಿ. ಬಟ್ ಸ್ವಲ್ಪ ಆ ಕಡೆ ತಿರ್ಗಾಡ್ತೀವಿ ಅಂದ್ರೆ ಗಾಡಿ ಕೊಡ್ಲತ್ತಾರ ರೀ. ಸೊ ಥ್ಯಾಂಕ್ ಯು ಸಂತೋಷ್ ಬಾಯ್. ನೋಡಿ
ಈಗ ಎಲ್ಲಿ ಹೊಂಟಿವಪ್ಪ ಅಂದ್ರೆ ಹಂಪಿಗೆ ಹೊಂಟಿವಿ ಗಾಡಿ ಮೇಲೆ, ಸ್ಪ್ಲೆಂಡರ್ ಗಾಡಿ ಮೇಲೆ. ಸೊ ನಾ ಗಾಡಿ ಓಡಿಸ್ತೀನಿ, ಆಮೇಲೆ ಸಿಗ್ತೀನಿ ಗೈಸ್. ಬಾಯ್ 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 ಬಾಯ್. ಸೊ ಗೈಸ್ ವೆಲ್ಕಮ್ ಟು ಹಂಪಿ. ಈಗ ಹಂಪಿನಾಗಿದ್ದೀನಿ ರೀ. ಹಂಪಿಗೆ ಬರೋ ಟೈಮಿಗೆ ಏನು ಮಸ್ತ್ ವೈಪ್ ಕೊಡ್ತಾರೆ. ನಾವು ಗೋವಾ ದಾಂಡೇಲಿಗೆ ಹೋದಾಗ ಅನ್ನಿಸ್ತಾರೆ ನೋಡ್ರಿ ಈಗ ಕಲ್ಲುಗಳು. ಸೊ ಇನ್ನು ನಾ ಹೋಗಿಲ್ಲ ಒಳಗೆ. ಈಗ ಬಂದು ಇಲ್ಲಿ ಗಾಡಿ ಪಾರ್ಕ್ ಮಾಡೀವ್ರಿ. ಈಗ ಒಳಗೆ ಹೋಗ್ತೀವಿ, ಏನೇನಾಗ್ತದೆ ಎಲ್ಲ ತೋರಿಸ್ತೀವಿ. ನಾವು ವೈಬ್ ಮಾತ್ರ ಸೆಕ್ಸಿ ಅದ ರೀ. ಲಿಟ್ರಲಿ ಭಾಳ ಖುಷಿ ಸಿಗ್ತದೆ ಇಲ್ಲಿ ಬಂದ್ರೆ. ಸೊ ಮುಂದೇನಾಗ್ತದೆ ತೋರಿಸ್ತಾ ಇರ್ತೀನಿ, ನೋಡ್ತಾರೆ. ಇಲ್ಲಿ ನೋಡ್ರಿ ಗೈಸ್, ಇವ ರಾಹುಲ್ ಗಾಂಧಿ ಮಸ್ತ್ ನಡ್ಕೋತ ಹೊಂಟಾನ್ರಿ. ಫ್ಯಾಷನ್ ಶೋ ಮಾಡತ್ತಾನ ಅನ್ಕೋತೀನಿ, ಏನು ಮಾಡತ್ತಾನ ಗೊತ್ತಿಲ್ಲ. ಎಂಟ್ರಿ ಹೊಡೆದೇವ್ರಿ. ಇದೆಲ್ಲ ಇದೆ ಪಕ್ಕ ನೋಡ್ರಿ. ಇಲ್ಲಿ ಟೆಂಪಲ್ ವಾತಾವರಣ ಏರಿಯಾ. ಸೊ ಇಲ್ಲಿ ಗೈಡ್ಸ್ ಸಿಗ್ತಾರೆ ನಿಮಗೆ ಭಾಳ. ನಿಮ್ಗೆ ಏನಾರು ತಿಳ್ಕೋದಿತ್ತು ಅಂತಂದ್ರೆ ತಿಳ್ಕೊಬೋದು. ಸುಮ್ಮನೆ ಯೂಟ್ಯೂಬ್ನಾಗ ನೋಡ್ಕೊಂಬರ್ರಿ. ಎಲ್ಲ ಯೂಟ್ಯೂಬ್ನಾಗ ನೋಡ್ಕೊಂಬಂದು ಎಲ್ಲೆಲ್ಲಿ ಏನೇನು ನೋಡ್ಕೊಂಬರ್ರಿ. ಸುಮ್ಮನೆ ಗೈಡಿಗೆ ಮತ್ತು ಅವ್ನಿಗೆ 500 ರೂಪಾಯಿ ಬಿಡಿಬೇಕತ್ತ. ಹೌದು ಮತ್ತು ಅವ್ನಿಗೆ ಚಂದ ಕೆತ್ಲಕ್ಕೆ ನಿಂತಿರ್ತಾನೆ, ಮಾತಾಡ್ತಾನ. ಹಾಂ ಹೌದಿಲ್ಲ, ಯೂಟ್ಯೂಬ್ನಾಗ ನೋಡ್ಕೊ. 3 ದಿನ ಜಾತ್ರೆ ಇರ್ತಂತ, 3 ಲಕ್ಷ ಜನ ಬರ್ತಾರಂತ. ಶಬಾಷ್. ಇಲ್ಲಿ ಯಾವಾಗ ಇರ್ತದೆ? ಇಲ್ಲ ಯಾವಾಗ ಇರ್ತಾನಪ್ಪ? ಇಲ್ಲ ಯೂಟ್ಯೂಬ್ನಾಗ ಇಲ್ಲ ಕೇಳಿಲ್ಲ. ಯೂಟ್ಯೂಬ್ನಾಗ ನೋಡ್ಕೊಂಡು ಬರೋದು ಚಲೋ ಏನು ಇಲ್ಲಿ ಬಂದು ಗೈಡ್ ಕೈಲಿ ಹೇಳ್ಸ್ಕೊತ ಚಲೋ? ಯೂಟ್ಯೂಬ್ನಾಗ ನೋಡಿ. ಎಸ್, ನಮ್ಮ ಅಣ್ಣ ಹೇಳ್ಯಾನ್ರಿ. ಸೊ ಕಾಮೆಂಟ್ ಹಾಕ್ರ ನೋಡ್ರಿ. ಸ್ಪೆಷಲ್ ಎಂಟ್ರಿ 25 ರೂಪಾಯಿ ಅಂತ. ನಾವು ಫ್ರೀ ಎಂಟ್ರಿ ಬಂದೀವಿ. ನಾವು ರೊಕ್ಕ ಕೊಟ್ಟು ದರ್ಶನ ಮಾಡೋರಲ್ಲ. ಇಲ್ಲಿ ವಿಡಿಯೋ ಮಾಡೋಕೆ ಅಲೋಡಿಲ್ಲ. ಸ್ಟಿಲ್ ಮಾಡತ್ತೀನಿ, ಬೈಸ್ಕೋದು ಬೇಡ. ವಿರೂಪಾಕ್ಷ ಟೆಂಪಲ್ ಅಂತದ ರೀ. ದರ್ಶನ ಮಾಡ್ಕೊಂಡು ಬಂದ್ವಿ. ಈಗ ಇಲ್ಲಿ ಭಾಳಷ್ಟು ಏನಂತಾರೆ ಕೋತಿಗಳವ. ಸೊ ಈಗ ಹಂಗೆ ಅದೇನೋ ಇಲ್ಲೊಂದು ಅವನೊಂದು ಆನೆ ಇರ್ತಾನೆ. ಹೌದಿಲ್ಲಣ್ಣ? ಆನೆ ಇರ್ತಲ್ಲ ಇಲ್ಲಿ. ಎಲ್ಲಿ ಹೋಗ್ಯದದು? ಸೊ ಇಲ್ಲೇ ಎಲ್ಲೋ ಹೊಳೆ ಅದಂತ್ರಿ. ಹೊಳಿ ಬೈಯಲ್ಲಿ ಸ್ನಾನ ಮಾಡೋಕೆ ಹೋಗ್ಯದಂತ. ನೋಡಮ್ರಿ, ಅದು ಸಿಕ್ತಂದ್ರೆ ಅದು ತೋರಿಸ್ತಾ ಇರ್ತೇನೆ. ಇಲ್ಲಿ ಒಂದು ಹೊಳೆ ಅದ ರೀ, ನದಿ ಅದ, ಏನೋ ಗೊತ್ತಿಲ್ಲ ನಂಗೆ. ಬೈ ಸುತ್ತಮುತ್ತ ಕಲ್ಲು ರೀ, ಫುಲ್ ಸುತ್ತಮುತ್ತ. ಈಗ ತೋರಿಸ್ತೀನಿ ನೋಡ್ರಿ. ಇಲ್ಲಿ ನೋಡ್ರಿ, ಈಗ ಫುಲ್ ಸುತ್ತಮುತ್ತ ಕಲ್ಲು. ಆ್ಯಂಡ್ ನಿಮ್ಗೆ ಆನೆ ತೋರಿಸ್ತೀನಿ ಅಂದಿದ್ದಲ್ಲ, ಆನೆ ತೋರಿಸ್ತೀನಿ ನೋಡ್ರಿ. ಇಲ್ಲ ನೋಡ್ರಿ ಆನೆ. ಅದಕ್ಕೆ ಮಲಗಿಸಿ ಸ್ನಾನ ಮಾಡ್ಸತ್ತಾರೆ. ಅದೊಂದು ಫಾರೇನ್ ಹುಡುಗಿ ಬಂದದ ರೀ. ಆಕಿನ ಜೊತೆ ಫೋಟೋ ತಗೋಬೇಕಂತ ನಮ್ಮ ಅಣ್ಣ ಹೋಗ್ಯಾನ. ನಮ್ಮ ಹೋಣ ಅಂತ ಒಂದು ಫೋಟೋ ಅಂತ ಕೇಳಾಕಿ ನೋ ಅಂತಂದ್ರು. ಇಮೋಷನಲ್ ಡ್ಯಾಮೇಜ್. ಆನಿದು ಕ್ಲೋಸಪ್ ಶಾಟ್ ತೋರಿಸ್ತೇನೆ. ಆನಿದು ಸ್ನಾನ ಮಾಡ್ಸತ್ತಾರೆ, ಮಲ್ಲಿಗೆ ಸ್ನಾನ ಮಾಡ್ತಾರೆ ಅದಕ್ಕೆ. ಸೊ ಇಲ್ಲಿ ಸ್ನಾನ ಮಾಡಿಸಿ ಇಲ್ಲಿ ಮ್ಯಾಗ ಕರ್ಕೊಂಡು ಹೋಗ್ತಾರೆ. ಗುಡಿ ಏರಿಯಾನಾಗ ಅದಕ್ಕೊಂದು ಸಪ್ರೇಟ್ ಸೆಕ್ಷನ್ ಮಾಡಿ ಅಲ್ಲಿ ಇಡ್ತಾರೆ. ಏನೋ ಮಾಡೋದು. ಜಸ್ಟ್ 1 ಫೋಟೋ ಅಂತ. ಆಕಿ ಕನ್ನಡ ಮಾತಾಡೋಕೆ ಬರಲ್ಲ. ಜಸ್ಟ್ 1 ಫೋಟೋ ಅಂತ. ಭಕ್ಕನೆ ಓದಿಬೇಕ್ರಿ ಅಕ್ಕಿ. ಅದು ಓಯೇ ಕಿಸ್ ಮಾಡ್ತಾಳೆ ಬೈ ಅದಕ್ಕೆ. ಮಗ ನೋಡ್ರಿ, ಈಗ ನಾವು ಎಲ್ಲಿ ಹೊಂಟಿವಪ್ಪ ಅಂತಂದ್ರೆ ಇಲ್ಲಿ ಹಂಪಿ. ಏನಾಯ್ತು? ಇಲ್ಲಿ ಹಂಪಿ, ಇಲ್ಲಿ ಆನೆ ತೊಳೆಯಲ್ಲಿ ಕುಂತಿದ್ದೇವ್ರಿ. ಅಲ್ಲಿ ಕುಂತಲ್ಲಿ ಏನೋ ಅಪೋಸಿಟ್ ಸೈಡ್ ಈ ಕಡೆನೋ ಆಂಜನೇಯ ಪರ್ವತ ಅದ ಅಂತ. ಸೊ ಅದೇನೋ 3 ಕಿಲೋಮೀಟ್ರ್ ಆತಂತ್ರಿ ಇಲ್ಲಿಂದು. ಅಣ್ಣ ಆಟೋನೇ ಹೋಗ್ಬೋದು ಅಂದಾರಲ್ಲ? ಆಟೋನೇ ಹೋಗ್ಬೋದಂತ್ರಿ. ಸೊ ಅಲ್ಲಿ ಹೋದೆ ಅಂದ್ರೆ ಏನೇನು ಇರ್ತದೆ ಅಲ್ಲೆಲ್ಲ ತೋರಿಸ್ತಿರ್ತೇನೆ ರೀ, ನೋಡ್ತಾರೆ. ಗೈಸ್ ನಮ್ಮ ಜೊತೆ ಸ್ಕ್ಯಾಮ್ ಆಗ್ಯದ. ಏನಪ್ಪ ಅಂತಂದ್ರೆ ಅಂಜನೇಯನ ಬೆಟ್ಟ ಅಂತಿದ್ವಲ್ಲ, ಅದು ಅಂಜನೇಯನ ಬೆಟ್ಟ ಅಲ್ಲ, ಅಂಜನಾದ್ರಿ ಬೆಟ್ಟ. ಸೊ ಇಲ್ಲಿ ಹಂಪಿ ಇದು ಹೊಳಿ ನಿಂತೇನೋ ಈ ಕಡೆ ಸಂಧ್ಯಾಗಿಂದ ಹೋದ್ರೆ 6 ಕಿಲೋಮೀಟ್ರ್ ಅಂತ ನಮಗೆ ಈಗ ಗೊತ್ತಾಯಿತು. ಸೊ ನಾವು ಇದೇನು ಮಾಡ್ಕೊಂಡಿವಪ್ಪ ಅಂದ್ರೆ ಅಂಜನಾದ್ರಿ ಬೆಟ್ಟ ನಾಳೆ ಇಟ್ಕೊಂಡಿವಿ. ಈ ಬ್ಲಾಗ್ ಒಳಗೆ ಅದು ಅಂಜನಾದ್ರಿ ಬೆಟ್ಟದ ಬರಲ್ಲ. ಸೊ ಈಗ ವಾಪಸ್ ಹೆಂಗೆ ನಡ್ಕೋತ ಬಂದೀವಿ ಹಾಗೆ ವಾಪಸ್ ನಡ್ಕೋತ ಹೊಂಟೀವಿ. ಏನಾದ್ರು ಹೇಳಕ್ಕೆ ಇಷ್ಟಪಡ್ತೀವಿ? ಲೈಕ್ ಶೇರ್ ಕಾಮೆಂಟ್. ಅದು ಹಾಕ್ಬಾರ್ದು ಜನ. ಲೈಕ್ ಶೇರ್ ಕಾಮೆಂಟ್ ಬೇಡ ಅದೇ ಬೇಡ. ಲೈಕ್ ಅರೆ ಮಾಡಂತ ಹೇಳಿ. ಅಟ್ಲೀಸ್ಟ್ ಲೈಕ್ ಮಾಡಿ, ಕಾಮೆಂಟ್. ಕಮೆಂಟ್ ಮಾಡಿ. ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅವರಿಗೆ ಸಬ್ಸ್ಕ್ರೈಬ್ ಮಾಡಿ. ಇದು ಆಕ್ಚುಲಿ ಚೆನ್ನಾಗಿರೋದು. ವೆಲ್ಕಮ್ ಟು ಹಂಪಿ. 1 ಸೆಕೆಂಡ್. ಏನಪ್ಪ ಅಂದ್ರೆ ಹಂಪಿ ಅಂದ್ಗಳೇ ನಿಮ್ಗೆ ಏನೇನು ಬರ್ತದೆ? ಕಲ್ಲಿನ ರಥ. ಸೊ ನಾವು ಕಲ್ಲಿನ ರಥ ಹೊಂಟೀವಿ. ಸೊ ಅದು ವಿರೂಪಾಕ್ಷ ಟೆಂಪಲ್ ನಿಂತು 1.5 ಕಿಲೋಮೀಟ್ರ್ ನಡ್ಕೋತ ಹೋಗ್ಬೇಕಂತಂದು. ಅದು ಹೆಂಗೆ ರೂಟ್ ಇರ್ತದೆ ಅಂದ್ರೆ ಹಿಂಗೆ ಇರ್ತದೆ. ಸೊ ಗಾಡಿ ಒಯ್ಯೋ ಪ್ಲೇಯರಲ್ಲಿ ನೀವು. ಆ್ಯಂಡ್ ಒಂದು ಥಿಂಗ್ ಏನಪ್ಪ ಅಂದ್ರೆ ಒಂದು ಇನ್ಸಿಡೆಂಟ್ ಹೇಳೋವ, ನೀವು ಹೊಕ್ಕೋತ ಹೇಳ್ತೀನಿ. ಅಲ್ಲಿ ತನಕ ಹಾಗೆ ನೋಡ್ತಾರೆ. ಅಂದ್ರೆ ಹಿಂಗೆ ನಾವು ನಡ್ಕೋತ ಹೋಗ್ತೀವಿ ನೋಡ್ರಿ. ಇಲ್ಲಿ ಬಾಜುನೇ ಇದು ನದಿ ಅದ. ಅದು ನದಿ ಏನು ಹೊಳಿ ಗೊತ್ತಿಲ್ಲ, ನದಿ ಅನ್ಕೋತೀನಿ, ನದಿ ಅದ. ಆ್ಯಂಡ್ ಒಂದು ಥಿಂಗ್ ನಿಮ್ಗೆ ಏನು ಹೇಳ್ಬೇಕಂದಿದೆ ಅಂದ್ರೆ, ಸೊ ಒಂದು ಸೀಕ್ರೆಟ್ ಏನು ಹೇಳ್ಬೇಕಂದಿದೆ ಅಂದ್ರೆ, ಮೊನ್ನೆ ಹಂಪಿ ಉತ್ಸವ ಆಗ್ಯದ್ರಿ 1 ವಾರದ ಹಿಂದೆ ಇಲ್ಲಿ ಹಂಪಿನಾಗ. ಅವತ್ತಿನ ದಿವಸ ಯಾರೋ ಒಬ್ಬ ಸೆಲೆಬ್ರಿಟಿ, ದೊಡ್ಡ ಸೆಲೆಬ್ರಿಟಿ, ಕನ್ನಡ ಚಿತ್ರರಂಗದ ಒಬ್ಬ ದೊಡ್ಡ ಸೆಲೆಬ್ರಿಟಿ ಏನಾಗ್ಯದ ಅಂದ್ರೆ
ಸ್ಟೇಜ್ ಮೇಲೆ ಕುಡಿದು ಸ್ಟೇಜ್ ಮೇಲೆ ಬಂದಾರಂತ. ಸೊ ಅವ್ರಿಗೆ ಸ್ಪಾಟ್ನಾಗ 25 ಲಕ್ಷ ರೂಪಾಯಿ ದಂಡ ಹಾಕ್ಯಾರಂತ. ಇದು ಯಾರು ನನಗೆ ಹೇಳಿದ್ರಪ್ಪ ಅಂತಂದ್ರೆ ಇಲ್ಲೊಬ್ಬರು ಐಸ್ ಕ್ರೀಮ್ ಅವ್ರು ಹೇಳಿದ್ರು. ಆ್ಯಂಡ್ ಕನ್ನಡದ ಮೋಸ್ಟ್ ಪಾಪ್ಯುಲರ್ ಸೆಲೆಬ್ರಿಟಿ ಅವ್ರೇನೋ ಮಾಡ್ಯಾರಂತ. ನಾ ಹೆಸರು ಹೇಳಲ್ಲ, ಹೆಸರು ಹೇಳಿದ್ರೆ ತಪ್ಪತ್ತ. ಅವ್ರಿಗೆ ಸ್ಟೇಜ್ ಮೇಲೆ ಏನೋ ಕುಡಿದು ಬಂದಾರಂತ. ಸೊ ಕುಡಿದು ಬಂದಿದ್ದ ಸಲಕ್ಕೆ ಅದು ಯಾವುದೋ ಒಂದು ಇದ್ರ ಪ್ರಕಾರ ವಿಚ್ ಈಸ್ ರಾಂಗ್, ಅದಕ್ಕೆ ಅದ್ರ ಸಲಕ್ಕೆ 25 ಲಕ್ಷ ರೂಪಾಯಿ ಫೈನ್ ಹಾಕ್ಯಾರಂತ. ಸೊ ಹೇಳ್ಬೇಕನ್ನಿಸ್ತು ಹೇಳಿದೆ. ಇಲ್ಲಿ ನೋಡ್ರಿ ಅಷ್ಟು ಭಾರಿ ವೈಭವ ಅದ ನೋಡ್ರಿ. ಏನಂದಿ ಏನಂದಿ ಏನು ಅಂದ್ರೆ ಸೊ ಗೈಸ್ ನಮ್ಮ ಅಣ್ಣನ ಮದುವೆಗೆ ಎಷ್ಟು ವರ್ಷ ಆಯ್ತು? 3 ವರ್ಷ ಆಯ್ತು. ಸೊ ನಾಳೆ ವ್ಯಾಲೆಂಟೈನ್ಸ್ ಡೇ ಆಗ ತಮ್ಮ ಹೆಂಡತಿಗೆ ಏನೋ ತಗೋಬೇಕಂತಾರೆ. ಏನ್ ತಗೋಬೇಕಂತ ಏನ್ ಅದೇ ಏನು ಭಾಳ ಹೈರಾಣ ನೀ ಹೈರಾಣ ಆಗಿತ್ತಂದ್ರೆ ನೀನ್ ನೆಕ್ಲೆಸ್ ತಗೋತಿದಿಲ್ಲ. ಇನ್ನ ತೊಗೊಂಡಿಲ್ ಗೈಸ್, ವಾಪಸ್ ಬರೋ ಟೈಮಿಗೆ ತಗೊಂಬಂದಾರ. ಇದೇನು ಗುಫಾ ಅದೇ ಏನು ತಗೋತೀನಿ, ಒಂದು ಏನಾದ್ರೆ ತಗೋತೀನಿ. ಅದೇ ಏನು ಸರ್ಪ್ರೈಸ್ ಕೊಡ್ತೀನಿ. ಸರ್ಪ್ರೈಸ್ ಆಂಟಿ, ನಿಮ್ಮ ಪ್ರಕಾರ ಮದುವೆ ಆಗ್ಬೇಕು ಆಗ್ಬೇಡ್ರಿ? ಆಗ್ಬೇಕಪ್ಪ, ಒಳ್ಳೆ ಹೆಂಡ್ತಿರು. ಹಾಂ ರೀ, ಒಳ್ಳೆ 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 ಹೆಂಡತಿ ಸಿಗ್ಬೇಕಂದ್ರೆ ಏನು ಮಾಡ್ಬೇಕ್ರಿ? ಪುಣ್ಯ ಮಾಡಿರ್ಬೇಕು ನೀನು. ನಾ ಮಾಡ್ತೀನಲ್ಲ, ಹೌದಿಲ್ರಿ? ಏನಂತ ನಾವೇ ನೋಡಿ ಪಾಪ ಮಾಡಿ ಮನೆಗೆ ಶರ್ಟ್ ಹಾಕೊಂಡಿಲ್ಲ, ಪ್ಯಾಂಟ್ ಹಾಕೊಂಡಿಲ್ಲ. ಟೊಪೆಂಚ್ ಗಿವ್ ಟೊಪೆಂಚ್. Say hi. Hi. ಅಣ್ಣ ಆಯ್ಗಿ ಏನೇನೋ ಸುಳ್ಳಾಡನ್ರಿ. ಅದು ನಾ ವಿಡಿಯೋನಾಗ ಸ್ವಲ್ಪ ಹಾಕಿರ್ತೀನಿ, ನಾ ಸ್ವಲ್ಪ ತೆಗ್ದಿರ್ತೇನೆ. ಸುಮ್ಮ ಒಟ್ಟು ಟೈಮ್ ಪಾಸ್ ಮಾಡಕ್ಕೆ ಏನು ಮಾಡ್ದೀನಿ? ನನ್ನ ಹೆಂಡತಿ ಹೊಡಿತಾಳ್ರಿ, ಅದು ಮಾಡ್ತಾಳ್ರಿ. ನಿನ್ನ ತಕ್ಲೀಫ ಹೆಂಡತಿ ಎಷ್ಟು ಜೀವ ಮಾಡ್ತಾ ಗೊತ್ತ್ರಿ, ಹೌದಿಲ್ರಿ? ಅವ್ರು ಭಾಳ ಜೋಗ ಮಾಡ್ತಾಳ್ರಿ. ಹಾಂ, ಒಳಗೆ ದಾರಿ ಗೊತ್ತಿರ್ತದೆ, ನಮಗೆ ಗೊತ್ತಿರ್ತದೆ. ಹೌದೇನ್ರಿ? ಶಬಾಷ್. ಸೊ ಗೈಸ್, ಅದಕ್ಕೆ ನೀವು ನೋಡಿ ಮಾಡಿ ಮದುವೆ ರೀ. ಏನಪ್ಪಾ ಅಂದ್ರ ಇಲ್ಲಿ ತಳಗಿಂದ ನಡ್ಕೋತ ಹೋಗ್ತೀವಿ ನೋಡ್ರಿ, ಅದ್ರ ರಥ ನೋಡಕ್ಕ. ಇಲ್ಲಿ ಅಂಜನಾದ್ರಿ ಬೆಟ್ಟ ಕಾಣ್ತಿಲ್ಲ ನೋಡ್ರಿ. ಸೊ ಅದು ನಮ್ದು ಡಿಸಿಷನ್ ಏನಪ್ಪ ಅಂದ್ರೆ ನಾಳೆಗೆ ಹೋಗ್ಬೇಕಂತದ, ಹೌದಿಲ್ಲ? ಅಂದ್ರೆ ಸೆಕೆಂಡ್ ಬ್ಲಾಗ್ನಾಗ, ಇದು ಬ್ಲಾಗ್ನಾಗ ಬರಲ್ರಿ ಅಂಜನಾದ್ರಿ ಬೆಟ್ಟದ್ದೇನು. ಸೊ ಇಲ್ಲಿ ನೋಡ್ರಿ ಗೈಸ್, ಏನು ಮಸ್ತ್ ವ್ಯೂಸ್ ಅವ, ಎಲ್ಲ ಸ್ಕಲ್ಪ್ಚರ್ಸ್ ಮಸ್ತ್. ಇಲ್ಲಿ ನೋಡ್ರಿ ಅಷ್ಟು ಬರೇ ಕಲ್ಲ ಗುಡ್ಡ ಮಸ್ತ್ ವ್ಯೂ ಕೊಡ್ತ ನೋಡ್ರಿ. ನಾವು ಬಿಸ್ಲಾಗ ಹೊಂಟೀವಿ, ನೀವು ಬಿಸ್ಲಾಗ ಬರಬೇಡ್ರಿ, ಯಾಕಂದ್ರೆ ಕರಗಾತ್ತೀರಿ. ಅಚ್ಚಾ, ನಮಗೆ ನಡೀತಾರೆ ಕರಗ ಅದ, ಯಾಕಂದ್ರೆ ನಮ್ಗೆ ಯಾರು ನೋಡಲ್ಲ. ಸೊ ಫ್ಯಾಮಿಲಿ ಜೊತೆ ಬರ್ರಿ, ಮಸ್ತ್ ಎಂಟರ್ಟೈನಿಂಗ್ ಆಗಿರುತ್ತೆ. ಏನಪ್ಪ ಅಂದ್ರೆ ಇಲ್ಲಿ ಅದು ಕಲ್ಲಿನ ರಥ ನೋಡಕ್ಕೆ ಎಷ್ಟು ರೂಪಾಯಿ ಟಿಕೆಟ್? 40 rupees. ಸೊ ಒಬ್ಬರಿಗೆ 40 rupees ಅದ. ಒಳಗೆ ಫೋಟೋಗ್ರಾಫಿಗೂ ಫ್ರೀ ಅದ ಅಂತ ಹಂಗೇನಿಲ್ಲ, ಬಟ್ ಒಬ್ರಿಗೆ 40 ರೂಪಾಯಿ ಅಂತಿದೆ. ಅನ್ಯಾಯ ಆ್ಯಕ್ಚುಲಿ ಹಿಂಗೆ ಮಾಡಬಾರ್ದಿತ್ತು, ಯಾಕಂದ್ರೆ ಭಾಳಷ್ಟು ಬೇರೆ ಬೇರೆ ದೇಶ ಕಡೆಯಿಂದ ದೇಶ ಅವ್ರು ಬಂದಿರ್ತಾರೆ. ಸೊ ಅವ್ರಿಗೆ ಫ್ರೀಯಾಗಿ ನೋಡಕ್ಕೆ ಬಿಡಬೇಕು, ಬಟ್ 40 ರೂಪಾಯಿ ಒಬ್ರಿಗೆ ಅಂತ. ಸೊ ಟಿಕೆಟ್ ತೊಗೊಂಡ್ಗಳೇ ಸಿಗ್ತೀನಿ ನಿಮ್ಗೆ ಅಲ್ಲಿ ತನಕ ಸ್ಟೇಟ್. ಸೊ ಗೈಸ್, ಇದು 40 ರೂಪಾಯಿದು ಟಿಕೆಟ್ 2 ತೊಗೊಂಡಿವ್ರಿ, ನಂದು ನಮ್ಮ ಅಣ್ಣಂದು. ಸೊ ಇಲ್ಲಿಂದ ಸ್ಟಾರ್ಟ್ ನೋಡ್ರಿ, ಅದು ಲೈಕ್ ಒಳಗೆ ಹೋಗ್ಬೇಕು. ಎಂಟ್ರೆನ್ಸಿಗೆ ಟಿಕೆಟ್ ಕೊಟ್ಟು ಒಳಗೆ ಹೋದಗಳೇ ಫಸ್ಟ್ ಹಂಪಿ ಅಂದ್ಗಳೇ ನಿಮ್ಗೆ ಏನು ಬರ್ತದೆ, ಕಲ್ಲಿನ ರಥ ನೆಂಬ ಬರ್ತಾರೆ. ಸೊ ಅದು ತೋರಿಸ್ತೀನಿ ಮಸ್ತಾಗಿ, ಎಲ್ಲ ತೋರಿಸ್ತೀನಿ ಗೈಸ್. ಇವ್ರದ್ದು ಎಂಥ ಸ್ಟ್ರಾಟಜಿ ಅಂದ್ರೆ ವಿರೂಪಾಕ್ಷ ಟೆಂಪಲ್ ನಿಂತು ಫುಲ್ ನಡ್ಕೋತ ಬರ್ಬೇಕ್ರಿ 1.5 ಕಿಲೋಮೀಟ್ರ್. ಆ್ಯಂಡ್ ಇಲ್ಲಿ ನಡ್ಕೋತ ಬಂದ್ಗಳೇ ಒಬ್ರಿಗೆ 40 ರೂಪಾಯಿ ಟಿಕೆಟ್ ಅಂದ್ರೆ ವರ್ತ್ ಇಲ್ಲ ಅಂತ ಅನ್ಕೋತೀನಿ. ಯಾಕಂತಂದ್ರೆ ಅವ್ರದ್ದು ಎಷ್ಟು ಸ್ಟ್ರಾಟಜಿ, ಮಂದಿ ಯಾಕೆ ಬರ್ತಾರಂತ ಅವ್ರಿಗೆ ಗೊತ್ತು, ಕಲ್ಲಿನ ರಥ ನೋಡ್ಲಿಕ್ಕೆ ಬರ್ತಾರಂತ ಗೊತ್ತು ಅವ್ರಿಗೆ. ಸೊ ಹಂಗೆ ಮಾಡಿ ಸ್ಟ್ರಾಟಜಿ ಮಾಡಿ 40 ರೂಪಾಯಿ ಇಟ್ಟಾರಿ. 40 ರೂಪಾಯಿ ವರ್ತಿಲ್ಲ ಆ್ಯಕ್ಚುಲಿ, ಸುಳ್ಳು ಆಡಬಾರ್ದು, ವರ್ತಿಲ್ಲ. ಆ್ಯಂಡ್ ಕಲ್ಲಿನ ರಥ ತೋರಿಸ್ತೀನಿ ನೋಡ್ರಿ. ಸೊ ಇಲ್ಲಿ ಕಲ್ಲಿನ ರಥ ರೀ, ಇದು 50 ರೂಪಾಯಿ ನೋಟ್ ಹಿಂದೆ ನೋಡಿರ್ತೀರಿ ನೀವು. ಇದು ಕಲ್ಲಿನ ರಥ. ಆ್ಯಂಡ್ ಒನ್ ಥಿಂಗ್, ಕಲ್ಲಿನ ರಥ ಇದು ಆದರೆ ಅಂಜನಾದ್ರಿ ಬೆಟ್ಟ ಇದು ಇಲ್ಲೇ ಬಾಜು ಅದ ರೀ. ಹಾಂ ಹೇಳು, ಒಂದು ಸೆಕೆಂಡ್ ಗೈಸ್. ಇದೇ ನೋಡ್ರಪ್ಪ ಕಲ್ಲಿನ ರಥ. ಭಾಳಷ್ಟು ಮಂದಿ ಇದು ನೋಡ್ಬೇಕಂತ ಭಾಳ ಆಸೆ ಇರ್ತದೆ ರೀ. ಸೊ ನೀವು ಆಸೆ ಪೂರೈಸ್ಬೇಕಂದ್ರೆ ನೀವು 40 ರೂಪಾಯಿ ಕೊಡಬೇಕು. ಆ್ಯಂಡ್ ಇದು ನೋಡೋಕ್ಕೂ ಚಲೋ ಅದ. ಹಿಂಗೆ ನೋಡ್ತೀನಿ ರೀ, ಕಲ್ಲಿಂದ ಅದ, ಟೋಟಲಿ ಫುಲ್ ಮೇಡ್ ಅಪ್ ಆಫ್ ಕಲ್ಲು, ಮಸ್ತ್ ಅದ ರೀ. ಈಗ ಫುಲ್ ವೈಬ್ ಬೋಲ್ತೇವೆ ನೋಡ್ರಿ. ನಾವು ನಮ್ಮ ಸಮಾಜದಾಗ ಇದೇ ತಪ್ಪು ಮಾಡ್ತೀವಿ. ಏನಪ್ಪ ಅಂತಂದ್ರೆ ನೋಡ್ರಿ, ಈಗ ಫಾರಿನರ್ಸ್ ಇಂಡಿಯಾಗೆ ಬರ್ತಾರೆ. ಇಂಡಿಯಾಗೆ ಬಂದಾಗ ನಾವು ಅವ್ರ ಜೊತೆ ಫೋಟೋ ತಗೋತೀವಿ, ತಪ್ಪು ರೀ ಅದು. ಅದೇ ನಾವು ಅವ್ರ ಕಂಟ್ರಿಗೆ ಹೋದಾಗ ನಮಗೆ ಕಿಮ್ಮತ್ ಸುದೇ ಕೊಡಲ್ರಿ. ಅವ್ರು
ಪ್ಲೀಸ್ ನಾವೊಂದು ಇದು ಮಾಡ್ತೀನಿ, ಫಾರಿನರ್ಸಿಗೆ ಬಂದಾಗ ಅವ್ರಿಗೆ ಜಾಸ್ತಿ ಇದು ಮಾಡಬೇಡ್ರಿ, ವ್ಯಾಲ್ಯೂ ಮಾಡಿರಿ. ಬಟ್ ಜಾಸ್ತಿ ಹಿಂಗೆ ಅವ್ರ ಜೊತೆ ಫೋಟೋ ತಗೊಂಡೆ ಈ ಚಲೋ ಅನ್ಸಲ್ರಿ ಇದು. ಯಾಕಂತಂದ್ರೆ ನಾವು ಬಿಡ್ರಿ, ಈಗ ನಾವು ಅವ್ರ ಬಳಿ ಹೋದಾಗ ಅದು ಮಾಡಬೇಕು, ಬಟ್ ಅದು ಮಾಡಲ್ಲ. ಸೊ ನಿಮ್ಗೆ ಒಂದು ಸಜೆಸ್ಟ್ ಮಾಡ್ತೀನಿ, ಅವ್ರು ಬಂದಾಗ ಅವ್ರ ಜೊತೆ ಫೋಟೋ ತಗೊಳಕ್ಕೆ ಹೋಗ್ಬೇಡ್ರಿ. ಸೊ ಗೈಸ್ ಇವರು ವ್ಲಾಗರರ ಆ್ಯಂಡ್ ನಾನು ವ್ಲಾಗ್ ಮಾಡತ್ತೀನಿ, ಅವರು ವ್ಲಾಗ್ ಮಾಡ್ಲತ್ತಾರ. ಸೊ ಇಬ್ಬರು ಕೊಲಾಬ್ರೇಷನ್ನಾಗ ವೀಡಿಯೋ ಮಾಡೋಕೆ ಟ್ರೈ ಮಾಡಮ್ರಿ. ಬಟ್ ಅವ್ರು ಬೇರೆ ಕಂಟ್ರಿದವ್ರ, ಯಾವ ಕಂಟ್ರಿದವ್ರ ಗೊತ್ತಿಲ್ಲ. ಯಾವ ಕಂಟ್ರಿದವ್ರ ನನಗೆ ಗೊತ್ತಾ? ಹಾಂ, ಇಂಗ್ಲೆಂಡ್ ಬ್ರಿಟಿಷರ ಅವರು, ಬ್ರಿಟಿಷ್ ಕಂಪ್ನಿದವ್ರ. ಸೊ ಅವ್ರು ಹಿಂದೆ ಹೋಗ್ತೀನಿ ನೋಡಮ್ಮ ಅವ್ರಿಗೆ. ಅವ್ರ ಜೊತೆ ಫೋಟೋ ಏನು ತಗೊಲ್ಲ. ಅವ್ರದ್ದು ಏನು ಚಾನಲ್ ಅದ ಅಂತ ಕೇಳ್ತೀನಿ ನೋಡಮ್ಮ. ಇಲ್ಲಿ ಯಾರೋ ಒಬ್ರು ವ್ಲಾಗಿಂಗ್ ಮಾಡತ್ತಾರ ಅಂತಂದಿದ್ದೆ. ಅವ ಏನೇನೋ ಹೇಳತ್ತಾನ್ರಿ. ಈ ಕಂಬದ ಹಿಂಗೆ ಆವಾಜ್ ಮಾಡಿದ್ರೆ ಏನೋ ಮ್ಯೂಸಿಕ್ ಬರುತ್ತೆ ಅಂತ ಅನ್ಲತ್ತಾನ್ರಿ. ಫುಲ್ ನಮ್ಮ ಎದುರು ಫ್ಲೆಕ್ಸ್ ಮಾಡ್ಲತ್ತಾನ. ಸೊ ನಾನು ಅವನ ಎದುರು ಮೊಬೈಲ್ ತೆಗ್ಸಿ ಫ್ಲೆಕ್ಸ್ ಮಾಡತ್ತೇನೆ ರೀ. ಅವನ ಇಂಡಿಯಾನ, ಅವನ ಹೆಂಡತಿ ಆಳ ಯಾವುದೋ ಏನಂತಾರೆ ಫುಲ್ ಯಾವುದೋ ಕಂಟ್ರಿದಾಗ ಹಾಳ ರೀ. ಏನು ಮಾಡಿ ಪಟಾಯ್ಸನೋ ಏನು ಮಾಡ್ಯಾನೋ ಗೊತ್ತಿಲ್ಲ. ಇಂಡಿಯಾದಕ್ಕಿ ಮದುವೆ ಆದ್ರೆ ಏನಾಗ್ತಿತ್ತು ಏನೋ ಅವನಿಗೆ. ನಾನು ಯಾವುದೋ ಫಾರಿನ್ ಆಕಿ ಮದುವೆ ಆಗ್ಯಾನ. ಅವನಿಗೂ ತೋರಿಸ್ತೀನಿ ರೀ, ಆಕಿ ಹುಡುಗಿಗೂ ತೋರಿಸ್ತೀನಿ ನೋಡ್ರಿ. ಸೊ ಗೈಸ್ ಮತ್ತೀಗ ನಮ್ಮ ದೋಸ್ತರು ಇಲ್ಲಿ ಸಿಕ್ಕಾರ ನಂಗೆ. ಏನಂದಣ? ಏನಂದಿ? ಅಗೇನ್ ವಿ ಮೀಟ್ ಹಿಯರ್. ಜೈ ಶ್ರೀರಾಮ್. ಜೈ ಶ್ರೀರಾಮ್. ಏ ಬೇಡ ಎಲ್ಲೋ ಹೋಗ್ತೀನಿ ಅಂದ್ರಲ್ಲ. ಎಲ್ಲರ ಗ್ರೂಪ್ನಾಗ ಒಬ್ಬ ಇರ್ತಾನೆ, ಎಲ್ಲ ಪ್ಲಾನ್ ಕ್ಯಾನ್ಸಲ್ ಮಾಡಿ. ಚಲೋ ಮತ್ತೆ ನೆಕ್ಸ್ಟ್ ಆ ಕಡೆ ನಾವು ಸೀದಾ ಕೊಪ್ಪಳೇ ಸೀದಾ ಇವತ್ತು ಹಾಲ್ಟ್. ನಾಳೆ ಮುಂಜಾನೆ ಹೋಗಿಲ್ಲ. ಯಾಕೋ ಇವತ್ತು ಹೋಗಿಲ್ಲ, ಹೋಗ್ಬೇಕಿಲ್ಲ. ಟ್ಯೂಸ್ಡೇ ನಾಳೆ ಹೋಗ್ತೀವಿ. ಅಲ್ಲೇನದ ಹೇಳು, ಮಂದಿ ಕರೋಡಿತ್ತು. ಅದು ಏನದ ಹೇಳ, ಜಾಗ ಏನದ ಹೇಳು? ಅಂಜನಾದ್ರಿ ಬೆಟ್ಟರು. ಜೈ ಶ್ರೀರಾಮ್. ಜೈ ಶ್ರೀರಾಮ್. 1 2 3 ಜೈ ಶ್ರೀರಾಮ್. ಈಗ ವಾಪಸ್ ಹೊಂಟಿವಿ. 40 ರೂಪಾಯಿ ಏನು ವರ್ತ್ ಅನ್ಸುತ್ತಣ್ಣ? 40 ರೂಪಾಯಿ ತಕ್ಕಂಗೆ ಅನ್ಸುತ್ತೇನಾರೆ ಹೇಳು. ಏನು ಅನ್ಸಲಿಲ್ಲ, ಏನು ಮಾಡ್ತಪ್ಪ, ಏನು ಬಿದ್ದಿದ್ದದ. ಈಗ ಲಾಸ್ ಆಗ್ಯದಿಲ್ಲ. ಅಲ್ಲಿಂದ ಇಲ್ಲಿಗೆ 1.5 ಕಿಲೋಮೀಟರ್ ನೋಡ್ರಿ. ಅಲ್ಲಿಂದ ಇಲ್ಲಿಗೆ 1.5 ಕಿಲೋಮೀಟರ್ ನಡ್ಕೋತ ಬರ್ಬೇಕು. ಅದು 40 ರೂಪಾಯಿ ಕೊಡ್ಬೇಕು. 40 ರೂಪಾಯಿ ತಕ್ಕಂಗೆ ಏನಾರ ಅನ್ಸುತ್ತೆ. ಪ್ಲಸ್ ಪಾಯಿಂಟ್ ಅದ ಇವ್ರದ್ದು. ಇಲ್ಲ, 40 ರೂಪಾಯಿ ತಕ್ಕಂಗೆ ಅದ ಇಲ್ಲ. ಇಲ್ಲ ಖಲಾಸ್ 40 ರೂಪಾಯಿ ತಕ್ಕಂಗಿಲ್ಲ ಅಂತ ಮುಗಿಸ್ಬಿಡ್ರಿ ಇಲ್ಲಿ. ಗೈಸ್ ಈಗ ಎಲ್ಲ ಮುಗಿಸಿ ಲಾಸ್ಟಿಗೆ ನಮ್ಮ ಗಾಡಿ ಬಲ್ಲಿ ಬಂದೀವ್ರಿ. ಈಗ ಯಾಕಡೆ ಹೋಗ್ಬೇಕಣ್ಣ? ಸೀದಾ ಸೀದಾ ಕೊಪ್ಪಳಕ್ಕೆ ಹೋಗ್ಬೇಕು. ಕೊಪ್ಪಳ ವಾಯ ಹೊಸಪೇಟೆ. ಸೊ ಗೈಸ್ ನಮ್ಮ ಗಾಡಿ ಇಲ್ಲದ, ಪ್ಲ್ಯಾನ್ ಚೇಂಜ್ ಆಗ್ಯದ. ಈಗ ಎಲ್ಲಿ ಬಂದೇವಣ್ಣ? ಇದು ಹೊಸಪೇಟ್ನಾಗ ಇರೋದು ಒಂದು ತುಂಗಭದ್ರಾ ಡ್ಯಾಮ್ ಅದ ಅಂತ. ಹಾಂ, ಟಿ ಬಿ ತುಂಗಭದ್ರಾ ಡ್ಯಾಮ್ ಅದ. ಇಲ್ಲಿ ಏನೇನು ಇರ್ತಾವ ಒಳಗೆ? ಮ್ಯೂಸಿಯಂ ಇರ್ತದೆ. ಈಗ ಮ್ಯೂಸಿಯಮ್ ಅದೇನೋ ನೀರು ವಾಟರ್ ಮ್ಯೂಸಿಯಂ ಇರ್ತಂಡ. 20 ರೂಪಾಯಿ ಎಲ್ಲ ಟಿಕೆಟ್. ಸೊ ಒಬ್ರಿಗೆ 10 ರೂಪಾಯಿ, ಇಬ್ರು ಸೇರಿ 20 ರೂಪಾಯಿ. ಸೊ ಈಗ ಮುಂದೆ ಅಲ್ಲಿ ಏನೇನು ಆಗ್ತದೆ ಎಲ್ಲ ತೋರಿಸ್ತಾ ಇರ್ತೀನಿ, ನೋಡ್ತಾರೆ. ಸೊ ಗೈಸ್ ಇದು ನಂದನವನ ಅಂತ ಗೊತ್ತಿಲ್ಲ ನನಗೂ. ಕಡೆ ಏನದ ಇದು? ನಂದನವನ ಅಂತ. ಸೊ ಇದು ಡ್ಯಾಮ್, ಇಲ್ಲಿ ಡ್ಯಾಮ್ ಅದ ನೋಡ್ರಿ. ಸೊ ಅದ್ರೆ ನಂದನವನ ಅಂತ. ನಂದನವನ ಅಂದ್ರೆ ನಂಗೆ ಏನಂತ ಗೊತ್ತಿಲ್ಲ, ಬಟ್ ಸ್ಟಿಲ್ ಮಸ್ತ್ ಗಾರ್ಡನ್ ಅದ ರೀ ಭಾಯ್ ಸಾಬ್. ನೋಡ್ರಿ ಮಸ್ತ್ ನಾವು ಫುಲ್ ವೈಬ್ ಕೊಡತ್ತ ರೀ. ಇಂಥ ಗಾರ್ಡನ್ ನಮ್ಮ ಕಲಬುರ್ಗಿನಾಗ ಮಾಡೋರು ಗೇಚ್ ಗಿಲಿ ಆಗ್ತಾರೆ. ಮಾಡ್ತಾರೆ ಯಾರು ಒಬ್ಬರು. ಸೊ 20 ರೂಪಾಯಿ ಕೊಟ್ಟು ಬಂದೀವಿ. 20 ರೂಪಾಯಿ ಕೊಟ್ಟಿದ್ದಕ್ಕೆ ಫೈದಾ ಅದ ಅನ್ಸ್ಲತ್ತರಿ. ಯಾಕಂತ ಮಸ್ತ್ ವಾಟರ್ ಫಾಲ್ ಅದ. ಫುಲ್ ಎಂಟ್ರೆನ್ಸ್ ನಿಂತ ಎಂಡ್ ತಕ. ಅದು ನೀರಿಗೆ ಡ್ಯಾನ್ಸ್ ಮಾಡ್ತಾರೆ ನೋಡ್ರಿ. ನೋಡ್ರಿ, ಮ್ಯೂಸಿಕ್ಕಿಗೆ ಡ್ಯಾನ್ಸ್ ಮಾಡ್ತದೆ ನೀರು. ಅದಕ್ಕೆ ಏನಂತಾರೆ ಗೊತ್ತಿಲ್ಲ. ಈಗ ಅದು ಹುಡ್ಕೋತ ಹೊಂಟಿವಿ ಅಣ್ಣ. ಅದಕ್ಕೆ ಏನಂತಾರೆ? ಫೌಂಟೇನ್. ಇಬ್ಬರು ಅನ್ಪಡೆ ಇದ್ದೀವಿ ಬಿಟ್ಟೆ, ನನಗೂ ಗೊತ್ತಿಲ್ಲ, ಅವನಿಗೂ ಗೊತ್ತಿಲ್ಲ. ಸೊ ಈಗ ಎಲ್ಲಿ ಬರ್ತದೆ? ಈ ಕಡೆ ಬರ್ತಲ್ಲ. ಸೊ ಅಲ್ಲಿ ಹೋದ್ಗಳೇ ಸಿಗ್ತೀನಿ ಗೈಸ್. ಅಲ್ಲಿ ತಕ್ಕ ಸ್ಟೇಟ್ ಉಂಟು ಗೈಸ್. ಅದಕ್ಕೆ ಏನಂತಾರಪ್ಪ ಅಂದ್ರೆ ಮ್ಯೂಸಿಕಲ್ ಡ್ಯಾನ್ಸಿಂಗ್ ಫೌಂಟೇನ್ ಅಂತಾರೆ. ನಂಗೆ ಇವತ್ತು ಗೊತ್ತಾಯಿತು. ಸೊ ಗೈಸ್ ಅದು ಇಲ್ಲಿ ಮಾಡ್ತಾರೆ, ಬಟ್ ಅದು ಇನ್ನೂ ಚಾಲೂ ಮಾಡಿಲ್ಲ ಗೈಸ್. ಸೊ ವೇಟ್ ಮಾಡ್ತೀವಿ. ಯಾಕಂತ ಇಲ್ಲಿಂದ ನಾವು ಕೊಪ್ಪಳಕ್ಕೆ ಹೋಗ್ಬೇಕು. ಕೊಪ್ಪಳ ಇಲ್ಲಿಂದ 30-35 ಕಿಲೋಮೀಟ್ರ್ ಆಗ್ತಾ. ಜಲ್ದಿ ಆಯಿತು ನೋಡಿ ಹೋಗ್ತೀವಿ, ಇಲ್ಲಾಂತಂದ್ರೆ ಹಾಗೆ ಹೋಗ್ತೀವಿ. ಏನು ಮಾಡ್ತೀನಿ ಹೇಳ್ತೀನಿ. ಸೊ ಫೌಂಟೇನ್ ಎಲ್ಲ ಕ್ಯಾನ್ಸಲ್ ಆಯಿತು. ಯಾಕಂತಂದ್ರೆ 7:30ಗೆ ಚಾಲು ಆತಂತ. ನಾವು ಇನ್ನೂ ಇಲ್ಲಿಂದ ಕೊಪ್ಪಳಕ್ಕೆ ಹೋಗ್ಬೇಕು. ಇಲ್ಲಿಂದ ಕೊಪ್ಪಳ 30-35 ಕಿಲೋಮೀಟ್ರ್ ಆಗ್ತಾ. ಸೊ ಕ್ಯಾನ್ಸಲ್ ಇಲ್ಲ ಅಣ್ಣ? ಕ್ಯಾನ್ಸಲ್ ಆ್ಯಸ್ ಯೂಶ್ವಲ್ ಕ್ಯಾನ್ಸಲ್ ಗೈಸ್. ಈಗ ಇಲ್ಲಿಂದ ಕೊಪ್ಪಳಕ್ಕೆ ಹೋಗ್ತೀವಿ. ಕೊಪ್ಪಳನಾಗ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಆ್ಯಂಡ್ ಒನ್ ಥಿಂಗ್, 20 ರೂಪಾಯಿ ವರ್ತ್ ಅದ ಬೈ. ಹೌದಿಲ್ಲ ಬೈ? 20 ರೂಪಾಯಿದಾಗ ವರ್ತ್ ಅದ. ಆ್ಯಂಡ್
ನೀವು ಬಂದ್ರೆ ನಿಮ್ಮ ಫ್ಯಾಮಿಲಿ ಜೊತೆ ಬರ್ರಿ, ಮಸ್ತ್ ಮಜಾ ಬರ್ತಾ. ಗಾರ್ಡನ, ಫೌಂಟೇನ, ಎಟ್ಸೆಟ್ರಾ ಫುಲ್ ಮಜಾ ಬರ್ತಾ. ನೀವು ನಿಮ್ಮ ಫ್ಯಾಮಿಲಿ ಬರ್ರಿ. ಎಲ್ಲಪ್ಪ ಅಂದ್ರೆ ತುಂಗಭದ್ರಾ ಡ್ಯಾಮ್ ಎಲ್ಲಿ ಹೊಸಪೇಟ್ನಾಗ ಬರ್ರಿ, ಮಜಾ ಮಾಡ್ರಿ. ಆ್ಯಂಡ್ ನಾ ಕೊಪ್ಪಳನಾಗ ಸಿಗ್ತೀನಿ. ಬಾಯ್. ಸೊ ಗೈಸ್, ಅದು ನಿನ್ನೆ ವ್ಲಾಗ್ ಎಂಡ್ ಆಗಿಲ್ಲ. ಸೊ ಇವತ್ತು ಎಂಡ್ ಮಾಡ್ತೀನಿ. ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಾಮೆಂಟ್ ಮಾಡಿರಿ. ಆ್ಯಂಡ್ ನಾ ರಾತ್ರಿ ಹೊಸಪೇಟೆಗೆ ವಾಪಸ್ ಬಂದೆ, ಇಲ್ಲಿ ರೂಮ್ನಾಗಿದ್ದೆ. ಅದು ಕ್ಲಿಪ್ ತೊಗೋಬೇಕಾಗಿಲ್ಲ. ಸೊ ನೆಕ್ಸ್ಟ್ ಡೇ ನಾ ಇದು ವ್ಲಾಗ್ ಮಾಡಾಕತ್ತೀನಿ. ಸೊ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಾಮೆಂಟ್ ಮಾಡಿರಿ, ಏನೇನು ಮಾಡ್ತೀರಿ ಮಾಡಿರಿ. ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ದ ವಿಡಿಯೋ. ಬಾಯ್.